ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣಕ್ಕೆ ಸ್ಪಷ್ಟವಾದ ಮಾಹಿತಿ ಇಲ್ಲಿದೆ. ಅದೇನೆಂದು ನೋಡೋಣ ಬನ್ನಿ. ವೀಕ್ಷಕರೇ, ಈ ಒಂದು ವಿಡಿಯೋನ ನೋಡುವಕ್ಕಿಂತ ಮುಂಚೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ಅರ್ಥವಾಗುವುದಿಲ್ಲ. ಅದರಿಂದ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣಕ್ಕೆ ಸ್ಪಷ್ಟವಾದ ಮಾಹಿತಿ ನಾವು ನಿಮ್ಮ ಮುಂದೆ ತಿಳಿಸುತ್ತೇವೆ. ಅದೇನೆಂದು ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಹಣವು ಡಿಸೆಂಬರ್ನಲ್ಲೇ ಬಿಡುಗಡೆ ಆಗಿದೆ ಅಲ್ವಾ? ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಜನವರಿ 1ನೇ ತಾರೀಕಿಗೆ ಹಾಕ್ತೇವೆ ಅಂತ ಹೇಳಿದರು. ಹೊಸ ವರ್ಷ ಹಾಕ್ತೇವೆ ಅಂತ ಹೇಳಿದರು. ಆದರೆ ಇನ್ನೂವರೆಗೂ ಹಾಕಲಿಲ್ಲ. ಮತ್ತೆ ಎಲ್ಲಿ ಹೋಗಿಸಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ 14ನೇ ತಾರೀಕಿಗೆ ಹಾಕ್ತೇವೆ ಅಂತ ಹೇಳಿದರು. ಜನವರಿ 14ನೇ ತಾರೀಕು ಮುಗೀತು, 1ನೇ ತಾರೀಕು ಮುಗೀತು. ಆದರೆ ಈ ಒಂದು ಹಣವು ನಿಮ್ಮ ಖಾತೆಗೆ ಬಂದು ಇನ್ನೂ ತಲುಪಿಲ್ಲ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣವು ಜನವರಿ 14ನೇ ತಾರೀಕಿನಿಂದ ನಾವು ಹಾಕಲು ಸ್ಟಾರ್ಟ್ ಮಾಡ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿಬಿಟ್ಟಿದ್ರು. ಆದರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಹಣವು ತಡವಾಗಿದೆ. ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣವು ಯಾಕೆ ತಡವಾಯಿತು ಎಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿರುವ ಒಂದು ಕಾರಣ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಅದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವು ಇನ್ನೂ ನಿಮ್ಮ ಖಾತೆಗೆ ಬಂದು ತಲುಪಿಲ್ಲ. ಆದರೆ ಈಗ ಹಲವಾರು ಜನ ಹೇಳ್ತಿದ್ದಾರೆ ನಿಮ್ಮ ಖಾತೆಗೆ ಬಂತು, ನಮ್ಮ ಖಾತೆಗೆ ಬಂತು ಅಂತ. ನಿಮ್ಮ ಆಜು ಬಾಜು ಸುತ್ತಮುತ್ತಲು ಯಾರಾದರೂ ಒಬ್ಬರು ಹೇಳಿರ್ತಾರೆ. ಆದ್ದರಿಂದ ನೀವು ಹೊಳ್ಳ ಚೆಕ್ ಮಾಡಿಸಿರ್ತೀರಿ ಬ್ಯಾಂಕ್ ಖಾತೆಯನ್ನು. ಆದರೆ ನಿಮ್ಮ ಖಾತೆಗೆ ಆ ಒಂದು ಹಣವು ಬಂದಿರೋದಿಲ್ಲ. ಆದರೆ ಆ ಹಣ ಈಗ ಯಾರಿಗೆಲ್ಲ ಹಣ ಬಂದಿದೆಯೋ ಅದು ಒಂದು ಪೆಂಡಿಂಗ್ ಹಣ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯ ಹಣವು ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಿಗೆ ಬರ್ತಾ ಇದೆ. ಆದರೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಇನ್ನೂ ಯಾರ ಖಾತೆಗೂ ಬಂದು ತಲುಪಿಲ್ಲ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಸಂಪೂರ್ಣವಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿದ್ದೇವೆ. ಹೌದು ವೀಕ್ಷಕರೇ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅವ್ರಿಗೆ ಜನವರಿ 30ನೇ ತಾರೀಕಿನ ಒಳಗಡೆ ಹಾಕ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಕಾಯೋಣ, ಆ ಹಣವು ಬಂದು ತಲುಪುತ್ತೆ. ಆದರೆ ಯಾವುದೇ ಒಂದು ಹಣ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಬಂದು ತಲುಪುತ್ತೆ. ಆದರೆ ಈಗ ಹಾಗಾಗಿರೋದ್ರಿಂದ ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದಕ್ಕೆ ಹಾಕೋದೇ ಇಲ್ವಾ ಅಂದರೆ ಹಾಕಲ್ಲ ಅಂತ ನೀವು ತಿಳ್ಕೊಬೇಡಿ. ಹಾಕ್ತಾರೆ, ಆದರೆ ಜನವರಿ 30ನೇ ತಾರೀಕಿನ ಒಳಗಡೆ ಹಾಕ್ತಾರೆ. ಆದರೆ ಸ್ವಲ್ಪ ಇಲ್ಲೇ ಗಡಿಬಿಡಿ ಆಗಿದೆ, ಅಂದರೆ ಗೊಂದಲ ಒಳಗಾಗಿದೆ. ಹೌದು ವೀಕ್ಷಕರೇ, ಯಾವುದೇ ಒಂದು ಸಚಿವರು ಇಲ್ಲಿ ತಲೆಯನ್ನು ಕೆಡಿಸ್ಕೊತಾ ಇಲ್ಲ. ಅವರ ಬದಲು ಯಾವುದಾದರೂ ಸಚಿವರು ಈ ಒಂದು ಕಾರ್ಯವನ್ನು ಮಾಡ್ಬೋದು. ಆದರೆ ಅವರು ಯಾರು ಕೂಡ ಇದಕ್ಕೆ ಭಾಗವಹಿಸುತ್ತಿಲ್ಲ. ಆದ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಹುಷಾರಾಗುತ್ತೆ ಅಂತೆ. ಅವರೇ ಬಂದು ಇದನ್ನು ಮುಂದುವರಿಸುತ್ತಾರೆಂಬ ಮಾಹಿತಿ ನಮಗೆ ತಲುಪಿದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವು ಜನವರಿ ಅಂದರೆ 30ನೇ ತಾರೀಕಿನೊಳಗೆ ನಾವು ಹಾಕ್ತೇವೆ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಕಾಯೋಣ. ಪ್ರತಿಯೊಬ್ಬರು ಸ್ವಲ್ಪ ಕಾಯಲೇಬೇಕಾಗಿದೆ. ಆದರೆ 2,000 ರೂಪಾಯಿ ಹಣವು ಯಾರ್ಯಾರಿಗೆ ಎಷ್ಟು ಅನಿವಾರ್ಯ ಇದೆ ಅನ್ನೋದು ಗೊತ್ತು. ಆದರೆ ಅವರಿಗೆ ಪಾಪ ಹುಷಾರಿಲ್ಲ ಅಲ್ವಾ, ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಅದರಿಂದ ಪ್ರತಿಯೊಬ್ಬರು ಕಾಯಲೇಬೇಕು. ಹೌದು ವೀಕ್ಷಕರೇ, ಈಗ ಅಂದರೆ ಯಾರೆಲ್ಲ ಈ 2,000 ರೂಪಾಯಿ ಹಣವು ಬಂದಿದೆಯೋ ಅದೆಲ್ಲ ಪೆಂಡಿಂಗ್ ಹಣ ಆಗಿರುತ್ತೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮಗೂ 16ನೇ ಕಂತಿನ ಹಣವು ಬಂದು ತಲುಪುತ್ತೆ. ಆದರೆ ಜನವರಿ 30ನೇ ತಾರೀಕಿನ ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು.